ಮತ್ತೆ ಇನ್ನೊಂದು ಫ್ರೆಂಡ್ಸ್, ಈ ಮುತ್ಕ ನೋಡಿ ಒಂದು ಫೋಟೋ ಹಾಕ್ತೀನಿ, ನೋಡಿದ್ರಲ್ವಾ? ಇವನು ನನ್ಗೆ ಏನಂತ ಕಮೆಂಟ್ ಮಾಡಿದ್ದಾನೆ ಅಂದ್ರೆ, ನಾನು ತಮ್ಮ ಅಂತ ಹಾಕಿದೀನಿ, ಜೊತೆಲಿ ಹುಟ್ಟಿರೋ ತಮ್ಮನ ಜೊತೆ ಒಂದು ವಿಡಿಯೋ ಮಾಡಿ ಹಾಕಿದ್ಕೆ ನೋಡಿ ಆ ಕಮೆಂಟ್ ನ ಓದೋದಕ್ಕೂ ಅಸಹ್ಯ ಆಗುತ್ತೆ ನನಗೆ, ಅಷ್ಟು ಕೆಡ್ದಾಗ ಕಮೆಂಟ್ ಹಾಕಿದ್ದಾನೆ. ಅದಕ್ಕೆ ಸಪೋರ್ಟ್ ಆಗಿ ಅದ್ರ ಕೆಳಗಡೆ ಏನಂತ ಬೇರೆ ಬರ್ತಿದ್ದಾನೆ ನೋಡಿ, ಇನ್ನೊಬ್ಬ ಹಲ್ಕ, ದಯವಿಟ್ಟು ನೋಡ್ಕೊಂಡ್ ಬನ್ನಿ. ಹೇಗ್ ಮಾಡಿದಾರಲ್ಲ ಕಮೆಂಟು. ನಾನು ಹೇಳೋದು ನಿನ್ಗೆ ಇಷ್ಟೇ ಕಣೋ, ನನ್ನ ತಮ್ಮನ ಬಗ್ಗೆ ನನ್ನ ಬಗ್ಗೆನೇ ಇಷ್ಟು ಕೆಟ್ಟದಾಗ ಮಾತಾಡೋ ನೀನು, ನಿನ್ನ ಮಕ್ಕಳನ್ನ, ನಿನ್ಗೆ ಹುಟ್ಟಿರೋ ಮಕ್ಕಳನ್ನೇ ಆಗಲಿ ಇಲ್ಲ ನಿನ್ನ ಮಕ್ಕಳನ್ನೇ ಆಗಲಿ ನೀನು ಯಾವ ಥರ ನೋಡಿರ್ಬೋದು. ದಯವಿಟ್ಟು ಈ ಮುದ್ಕನ ಅಕ್ಕಪಕ್ಕ ಮನೇಲಿರೋರು, ನಾನೇನು ಮುದ್ಕಿ ಆಗಲ್ಲ ಅಂತಲ್ಲ, ಆಗ್ತೀನಿ, ಆದರೆ ಈ ವಯಸ್ಸಲ್ಲಿ ಇವನು ಈ ಥರ ಕಮೆಂಟ್ ಮಾಡ್ತಾನೆ ಅಂದರೆ ಇನ್ನು ಇವನು ಯಾವ್ಯಾವ ಥರ ಆಟ ಆಡಿರ್ಬೋದು. ದಯವಿಟ್ಟು ಈ ಬೇವರ್ಸಿಗಳಿಂದ ಹೆಣ್ಮಕ್ಳನ್ನ ದೂರ ಇಡಿ. ಇವ್ರ ಮನೆಯವ್ರು ಯಾರಾದ್ರೂ ನೋಡಿದ್ರು ಕ್ಯಾಕರ್ಸಿ ಮುಖ ತುಂಬಾ ಹುಗಿರಿ. ಯಾಕೆಂದ್ರೆ ಎಷ್ಟು ಕಚಡವಾಗಿ ನನ್ನ ತಮ್ಮ ಅಂತ ಪೋಸ್ಟ್ ಮಾಡಿದೀನಿ. ಜೊತೆಲಿ ಹುಟ್ಟಿರೋ ತಮ್ಮ ಅವನು, ನಾನು ನನ್ನ ತಮ್ಮ ಒಂದೇ ತಾಯಿ ಮಕ್ಕಳು, ಒಂದೇ ಅಪ್ಪನ ಗುಟ್ಟಿರೋರು. ಇದಕ್ಕಿಂತ ಮೇಲೆ ನಾನು ಏನ್ ಹೇಳಿ? ನನ್ನ ತಮ್ಮನು ನಾನು ಇರೋ ವಿಡಿಯೋಗೆ ಈ ತರ ಕಮೆಂಟ್ ಮಾಡಿದ್ಯಾ ಅಂದ್ರೆ, ಒಬ್ಬ ತಮ್ಮನ ಜೊತೆ ಅಕ್ಕ ಚೆನ್ನಾಗಿರ್ಬೇಕಾದ್ರೆ ಇಷ್ಟು ಹೊಲಸಾಗಿ ಯೋಚನೆ ಮಾಡ್ತೀಯಾ ಅಂದ್ರೆ, ನಿನ್ನ ಮಕ್ಕಳು ನಿನ್ನ ಮೊಮ್ಮಕ್ಕಳು ಮನೇಲಿ ಓಡಾಡ್ಬೇಕಾದ್ರೆ ಒಂದು ನಿನ್ನ ಮೊಮ್ಮಕ್ಕಳು ಇಷ್ಟಿಷ್ಟು ಉದ್ದ ಇರ್ತಾರೆ ಅನ್ಕೊಂತೀನಿ, ಸ್ನಾನ ಮಾಡಿ ಬಂದಿರ್ತಾರೆ, ಬಟ್ಟೆ ಇಲ್ಲದೆ ಇರ್ತಾರೆ, ಅವ್ರನ್ನ ಯಾವ ರೀತಿ ನೋಡ್ಬೋದು ನೀನು. ದಯವಿಟ್ಟು ಇಂಥ ಹಲ್ಕಗಳಿಂದ ಹೆಣ್ಮಕ್ಳನ್ನ ದೂರ ಇಡಿ. ಈಗ ಸ್ವಲ್ಪ ದಿನದ ಹಿಂದೆ ಇದರಲ್ಲಿ ಏನು ಆಂಧ್ರದಲ್ಲಿ ಒಂದು ವಿಷಯ ನಡೀತು. ಏನು ಅಂದ್ರೆ, ಅಪ್ಪ ಅಮ್ಮ ಅಪ್ಪ ಅಮ್ಮನೂ ಮತ್ತೆ ತಮ್ಮನನ್ನು ಕೊಂದಾಕ್ಬಿಟ್ಟು ಹೋಗ್ಬಿಟ್ಟಿದ್ದಾನೆ. ಒಂದು ಹುಡುಗಿ ಅಳ್ತಾ ನಿಂತಿತ್ತು. ಆ ಹುಡುಗಿನ ಮೀಡಿಯಾ ಮುಂದೆನೆ ಒಬ್ಬ ತುಂಬಾ ಕೆಟ್ಟದಾಗ ನಡ್ಕೊಳ್ಳೋದಿಕ್ ಟ್ರೈ ಮಾಡ್ದ, ಅಲ್ಲಿ ಇಲ್ಲಿ ಕೈ ಹಾಕೆಲ್ಲ. ಅವ್ರಿಗೂ ಇವನ್ಗೂ ಯಾವುದೇ ವ್ಯತ್ಯಾಸ ಇಲ್ಲ. ಈ ತರ ಬೇವರ್ಸಿಗಳಿಂದ ದಯವಿಟ್ಟು ಹೆಣ್ಮಕ್ಳನ್ನ ದೂರ ಇಡಿ, ಅಷ್ಟೇ ಕೇಳ್ಕೊಂತೀನಿ.